ಆರವ್ ಸಿಂಗ್ ಮೇವಾರ್ ಕಾಂಟ್ರಾಕ್ಟ್ ವೈಫ್ ಭಾಗ 7. ಅವಳು ಈ ಹೊತ್ತಿಗೆ ಇಲ್ಲಿಗೆ ಬರಬೇಕಾಗಿತ್ತು ಅಂಕಲ್. ಆರವ್ ಆತಂಕ ಮತ್ತು ನಿರಾಶೆ ತುಂಬಿದ ಧ್ವನಿಯಲ್ಲಿ ತನ್ನ ಕೈಲಿದ್ದ ವಾಚ್ ನೋಡುತ್ತಾ ಹೇಳಿದ್ದ. ಆರವ್, ಅಸಲಿಗೆ ಅಪರಿಚಿತ ಬಡ ಹುಡುಗಿಯನ್ನ ನೀನು ಅಷ್ಟೊಂದು ಬಲವಾಗಿ ನಂಬ್ತೀಯಾ? ಭರತ್ ಅಂಕಲ್ ಆರವ್ನ ಮುಖವನ್ನೇ ಸ್ವಲ್ಪ ಅನುಮಾನದಿಂದ ನೋಡುತ್ತಾ ನೇರವಾಗಿ ಕೇಳಿದ್ರು. ಹೌದು ಅಂಕಲ್, ನಾನು ಅವಳನ್ನು ನಂಬ್ತೀನಿ. ಆದರೆ ನೀವು ಇದ್ದಕ್ಕಿದ್ದಂತೆ ಹೀಗೆ ಕೇಳ್ತಾ ಇದ್ದೀರಾ? ವೈ? ಆರವ್ ಬಹಳ ಆಶ್ಚರ್ಯದಿಂದ ಕೇಳಿದ್ದ. ಅಯ್ಯೋ ನೋಡು ಮಗನೇ, ಪ್ರಾಯೋಗಿಕವಾಗಿ ಸ್ವಲ್ಪ ನೀನೇ ಯೋಚನೆ ಮಾಡು. ಈ ಕಾಲದಲ್ಲಿ ಯಾವ ಹುಡುಗಿಯಾದರೂ ಕೂಡ ಕೇವಲ 4 ದಿನದ ಒಪ್ಪಂದದ ಮದುವೆಗೆ ಈ ತರಹ ಹೇಗೆ ತಾನೇ ಒಪ್ಕೊಳ್ತಾಳೆ ಹೇಳು? ಅದು ಸಾಲದಕ್ಕೆ ನೀನು ಅವಳು ಕೇಳಿದ್ದ ಇಡೀ 20 ಲಕ್ಷ ರೂಪಾಯಿ ಹಣವನ್ನು ಅವಳು ಕೇಳೋಕೆ ಮುಂಚೆ ಮೊದಲೇ ಅವಳ ಕೈ ಕೊಟ್ಬಿಟ್ಟಿದ್ಯಾ ಅಂದಮೇಲೆ, ಹಣ ಕೈ ಸೇರಿದ ಮೇಲೆ ಆಕೆ ಈಗ ಇಲ್ಲಿಗೆ ಯಾಕೆ ತಾನೇ ಬರ್ತಾಳೆ ಹೇಳು? ಅವಳ ಕೆಲಸ ಮುಗೀತಲ್ವಾ? ಭರತ್ ಅಂಕಲ್ ಜಗತ್ತು ನೋಡಿರೋ ಅನುಭವದಲ್ಲಿ ತಮಗನಿಸಿದಂತಹ ಆಲೋಚನೆಗಳನ್ನು ಆರವ್ನ ಮುಂದೆ ಬಿಚ್ಚಿಡ್ತಾರೆ. ಮತ್ತು ಒಂದು ವೇಳೆ ಅವಳು ಪ್ರಾಮಾಣಿಕಳಾಗಿದ್ದು ಬರಲೇಬೇಕಾಗಿದ್ದರೆ ಈ ಪಾರ್ಟಿಗೆ ಈ ಒಂದು ಹೊತ್ತಿಗೆ ಬರಬೇಕಾಗಿತ್ತಲ್ವೇ? ಈಗ ನೋಡು, ಮಧ್ಯಾಹ್ನ 12 ಗಂಟೆಯ ಮುಹೂರ್ತಕ್ಕೆ ಇನ್ನು ಕೇವಲ 15 ನಿಮಿಷಗಳು ಮಾತ್ರ ಬಾಕಿ ಇವೆ ಮಗನೇ. ಆಕೆ ಇನ್ನೂ ಬಂದೂ ಇಲ್ಲ, ಇತ್ತ ಅವಳ ಫೋನ್ ಕೂಡ ಸಿಗ್ತಿಲ್ಲ ಅಥವಾ ಬರೋದು ಇಲ್ಲ ಅಂತಲೂ ಹೇಳಿಲ್ಲ. ಇದರ ಅರ್ಥ ಏನು ಆರವ್? ಅವಳು ಹಣ ತಗೊಂಡು ನಿನಗೆ ಮೋಸ ಮಾಡಿದ್ದಾಳೆ ಅಂತ ಅಲ್ವಾ? ಅವಳು ಎಲ್ಲೋ ತಲೆಮರೆಸ್ಕೊಂಡು ಹೋಗಿದ್ದಾಳೆ ಅಷ್ಟೆ. ಭರತ್ ಅಂಕಲ್ ಹಾಡಿದಂತಹ ಆ ತಾರ್ಕಿಕವಾದ ಮಾತುಗಳು ಆರವ್ನನ್ನ ಒಂದು ಕ್ಷಣ ಆಳವಾದ ಚಿಂತನೆಯಲ್ಲಿ ಮುಳುಗಿಸ್ತು. ಆತ ಮಾತು ಕಳೆದುಕೊಂಡು ಮೌನವಾಗಿ ನಿಂತುಬಿಟ್ಟ. ಆದರೆ ಯಾವುದೋ ಒಂದು ಬಲವಾದ ಕಾರಣಕ್ಕಾಗಿ ಭರತ್ ಅಂಕಲ್ ಹೇಳುತ್ತಿರುವುದೆಲ್ಲವೂ ತಪ್ಪು ಎಂದು ಆತನ ಒಳಗಿನ ಹೃದಯ ಮಾತ್ರ ಬಲವಾಗಿ ಕೂಗಿ ಹೇಳ್ತಿತ್ತು. ರಾಗಿಣಿ ಅಂತಹ ಮೋಸದ ಕೆಲಸ ಮಾಡಲು ಖಂಡಿತ ಸಾಧ್ಯವೇ ಇಲ್ಲ. ಆಕೆಯ ಕಣ್ಣುಗಳಲ್ಲಿದ್ದ ಮುಗ್ಧತೆ ಸುಳ್ಳಾಗಲು ಸಾಧ್ಯವಿಲ್ಲ. ಆತನ ತಲೆಯಲ್ಲಿ ಸಾವಿರಾರು ಆಲೋಚನೆಗಳು ಬಿರುಗಾಳಿಯಂತೆ ಓಡಾಡತೊಡಗಿದ್ವು. ನೋಡು ಆರವ್ ಮಗನೇ, ಈಗ ಯೋಚಿಸುತ್ತಾ ಕೂರಲು ಸಮಯ ಇಲ್ಲ. ಕೋರ್ಟ್ ಸಮಯ ಮುಗಿಯುತ್ತಾ ಬಂದಿದೆ. ಇನ್ನೊಂದೆಡೆ ನಮ್ಮ ಇಡೀ ಸಾಮ್ರಾಜ್ಯವನ್ನು ಉಳಿಸಲು ಮೋನಿಕಾ ಈಗಲೂ ಕೂಡ ನಿನ್ನನ್ನು ಮದುವೆಯಾಗೋಕೆ ಸಿದ್ಧವಾಗಿ ಒಂಟಿಗಾಲಲ್ಲಿ ನಿಂತಿದ್ದಾಳೆ. ಭರತ್ ಚಿಕ್ಕಪ್ಪ ಪರಿಸ್ಥಿತಿಯ ಗಂಭೀರತೆಯನ್ನು ಆರವ್ಗೆ ವಿವರಿಸುತ್ತಾ ಹೇಳ್ತಾ ಇದ್ದಾರೆ. ಆರವ್ ಬಹಳ ಕೋಪದಿಂದ ಎದ್ದು ನಿಂತು, ಅಂಕಲ್, ನನಗೆ ಮದುವೆಯಾಗಲು ಹುಡುಗಿಯರ ಕೊರತೆ ಏನೂ ಇಲ್ಲವೇ ಇಲ್ಲ. ನಾನು ಮನಸ್ಸು ಮಾಡಿದ್ರೆ ಜಗತ್ತಿನ ಯಾವುದೇ ಹೈಫೈ ಸುಂದರವಾದ ಹುಡುಗಿಯರು, ಹಾಗೆ ಫಿಲಮ್ ಸ್ಟಾರ್ಸ್ಗಳು ಆರವ್ ಸಿಂಗ್ ಮೇವಾರ್ನನ್ನು ಮದುವೆಯಾಗಲು ಓಡೋಡಿ ಬರ್ತಾರೆ, ಕ್ಯೂ ಅಲ್ಲಿ ನಿಲ್ತಾರೆ. ಆದರೆ ನೀವು ನನ್ನ ಆಲೋಚನೆಯನ್ನೇ ಅರ್ಥ ಮಾಡ್ಕೊಳ್ತಿಲ್ಲ ಅಂಕಲ್. ಕೇವಲ ಆಸ್ತಿಗಾಗಿ ಮದುವೆಯಾಗಿ ಆಮೇಲೆ ಜೀವಮಾನವಿಡೀ ಆಕೆ ಕಿರಿಕಿರಿಯ ಆ ಟೆನ್ಷನ್ ನರಕ ಅನುಭವಿಸೋಕೆ ನಾನು ಸಿದ್ಧ ಇಲ್ಲ ಅಂಕಲ್ ಅಂತ ಹೇಳ್ತಾನೆ. ಆತ ನಿಟ್ಟುಸಿರು ಬಿಡುತ್ತಾ ಮುಂದುವರಿಸ್ತಾ, ನನ್ನನ್ನು ಮದುವೆಯಾಗುವ ಬೇರೆ ಯಾವುದೇ ಹುಡುಗಿಯರಾದರೂ ಕೂಡ ಕೇವಲ ನನ್ನ ಹಣ, ಅಂತಸ್ತು ಅಥವಾ ಐಷಾರಾಮಿ ಲೈಫ್ಗಾಗಿ ನನ್ನ ಮದುವೆಯಾಗಲು ಬಯಸ್ತಾರೆ ಮತ್ತು ಬದುಕಿಡಿ ಈ ಸಂಬಂಧವನ್ನು ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ಅವರ ಬೇಳೆನ ಬೇಯಿಸ್ಕೊಳ್ಳೋಕ್ಕೆ ಯತ್ನಿಸ್ತಾರೆ. ಆದರೆ ರಾಗಿಣಿ ಅವರೆಲ್ಲರಿಗಿಂತ ತುಂಬ ಸಂಪೂರ್ಣವಾಗಿ ವಿಭಿನ್ನವಾಗಿದ್ದಾಳೆ ಅಂಕಲ್. ನನ್ನ ಕೋಟಿ ಬೆಲೆಯ ಲೆಹಂಗಾವನ್ನು ತಿರಸ್ಕರಿಸಿದ ಆಕೆಯ ಸ್ವಾಭಿಮಾನ ನನಗೆ ತುಂಬ ಇಷ್ಟ ಆಯಿತು. ಅದಕ್ಕಾಗಿಯೇ ನಾನು ಅವಳನ್ನು ಆರಿಸ್ಕೊಂಡೆ. ಆರವ್ ಭರತ್ ಅಂಕಲ್ ಕಡೆಗೆ ಕಣ್ಣುಗಳಲ್ಲಿ ನಂಬಿಕೆಯ ಜ್ವಾಲೆ ಇಟ್ಕೊಂಡು ಹೇಳ್ತಾನೆ. ಆರವ್, ಭಾವುಕನಾಗಬೇಡ, ನನ್ನ ಮಾತು ಕೇಳು. ಈಗ ನಮ್ಮ ಮುಂದೆ ಬೇರೆ ಯಾವುದೇ ದಾರಿ ಉಳಿದಿಲ್ಲ. ಆ ಬಡ ಹುಡುಗಿ ಈಗ ಬರೋದಿಲ್ಲ ಅನ್ನೋದು ಖಾತ್ರಿ ಆಗಿದೆ. ಈಗ ಸಮಯ ಹೋಗ್ತಾ ಇದೆ. ಇತ್ತ ಮೋನಿಕಾ ಮದುವೆಗೆ ರೆಡಿಯಾಗಿ ನಿಂತಿದ್ದಾಳೆ. ನಾನು ಈಗಲೇ ವಕೀಲರ ಹತ್ರ ಹೋಗಿ ನಿನ್ನ ಮತ್ತು ಮೋನಿಕಾಳ ಮದುವೆ ಪೇಪರ್ಸನ್ನು ರೆಡಿ ಮಾಡೋಕ್ಕೆ ಮಾತಾಡ್ತೀನಿ. ಭರತ್ ಚಿಕ್ಕಪ್ಪ ಆರವ್ಗೆ ದೃಢವಾಗಿ ಹೇಳಿ ತಕ್ಷಣವೇ ಮೋನಿಕಾಗೆ ಮತ್ತೆ ಕರೆ ಮಾಡ್ತಾರೆ. ಮೋನಿಕಾ, ನೀನು ಹೇಳಿದ ಹಾಗೆ ಕೋರ್ಟಿಗೆ ಬರ್ತಾ ಇದೆಯಾ ತಾನೇ? ಭರತ್ ಚಿಕ್ಕಪ್ಪ ಗಂಭೀರವಾಗಿ ಕೇಳಿದ್ರು. ಹೌದು ಭರತ್ಜಿ, ಅಷ್ಟೇ ಅಲ್ಲ, ನಾನು ಈಗಾಗಲೇ ಕೋರ್ಟ್ ಆವರಣವನ್ನು ತಲುಪಿಯೇ ಬಿಟ್ಟಿದ್ದೀನಿ. ಮೋನಿಕಾ ತನ್ನ ಸಂಚು ಯಶಸ್ವಿಯಾದ ಖುಷಿಯಲ್ಲಿ ಫೋನ್ನಲ್ಲಿ ಅತ್ಯಂತ ವಿಜಯದ ನಗು ನಗುತ್ತಾ ಉತ್ತರಿಸಿದ್ಲು. ಮೋನಿಕಾ ಜೊತೆ ಮಾತನಾಡಿ ಫೋನ್ ಇಟ್ಟ ತಕ್ಷಣ ಭರತ್ ಅಂಕಲ್ ವಕೀಲರನ್ನು ಭೇಟಿಯಾಗಿ ಮದುವೆಯ ಪ್ರಕ್ರಿಯೆ ಬದಲಿಸಲು ಅಲ್ಲಿಂದ ಧಾವಿಸಿದರು. ಇತ್ತ ಮಹಾ ಉದ್ಯಮಿ ಆರವ್ ಸಂಪೂರ್ಣವಾಗಿ ನಿಶ್ಶಕ್ತನಾಗಿ ಆಘಾತಕ್ಕೊಳಗಾಗಿ ಮನಸ್ಸಿಲ್ಲದ ಮನಸ್ಸಿನಲ್ಲಿ ನ್ಯಾಯಾಲಯದ ಆ ಹಳೆಯ ಬೆಂಚಿನ ಮೇಲೆ ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಂಡ್ಬಿಡ್ತಾನೆ. ಆತನ ಮನಸ್ಸಿನಲ್ಲಿ ಸಾವಿರಾರು ಪ್ರಶ್ನೆಗಳು ಚಾಕು ಇರಿದಂತೆ ಕಾಡ್ತಾ ಇದ್ವು.
ರಾಗಿಣಿ ತನ್ನ ಸ್ವಾಭಿಮಾನದ ಬಗ್ಗೆ ಹಾಡಿದಂತಹ ಆ ಪ್ರತಿಯೊಂದು ಮಾತುಗಳು ಆತನ ಕಿವಿಯಲ್ಲಿ ಮತ್ತೆ ಮತ್ತೆ ಅನುರಣಿಸ್ತಿದ್ವು. ಅಷ್ಟು ಮುಗ್ಧ ಹಾಗೂ ತಾಯಿಯ ನೆನಪಲ್ಲೇ ಬದುಕುವ ಹುಡುಗಿ ಕೇವಲ 20 ಲಕ್ಷಕ್ಕಾಗಿ ಇಂತಹ ನೀಚ ಕೆಲಸ ಮಾಡಬಲ್ಲಳು ಅನ್ನೋದು ಒಪ್ಕೊಳ್ಳೋಕೆ ಆತನ ಮನಸ್ಸು ಆತ್ಮಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಅಷ್ಟರಲ್ಲೇ ವಕೀಲರ ಜೊತೆ ಮಾತಾಡಿಕೊಂಡು ವೇಗವಾಗಿ ಮರಳಿ ಬಂದ ಭರತ್ ಅಂಕಲ್ಲು, ಆರವ್ ಬೇಗ ಎದ್ದೇಳು, ಕ್ವಿಕ್, ಮೋನಿಕಾ ಒಳಗಡೆ ಬರ್ತಾ ಇದ್ದಾಳೆ, ನಮ್ಮ ಕೈಲೀಗ ನಿಜಕ್ಕೂ ಹೆಚ್ಚು ಸಮಯ ಇಲ್ಲ, ಜಸ್ಟ್ 10 ಮಿನಿಟ್ಸ್, ಭರತ್ ಚಿಕ್ಕಪ್ಪ ಆರವ್ನ ಹೆಗಲ ಅಳ್ಳಾಡಿಸ್ತಾ ಹೇಳಿದರು. ಆದರೆ ಭರತ್ ಅಂಕಲ್ ಏನೇ ಹೇಳ್ತಿರಲಿ, ಪರಿಸ್ಥಿತಿ ಎಷ್ಟೇ ಉಲ್ಟಾ ಆಗಿರಲಿ ಮತ್ತು ಮೋನಿಕಾ ಅಲ್ಲಿಗೆ ಜಯಶಾಲಿಯಂತೆ ನಡೆದು ಬರ್ತಾ ಇರಲಿ, ಆರವ್ನ ಹೃದಯ ಮಾತ್ರ ಆ ಒಂದು ಮೋನಿಕಾಳನ್ನು ತನ್ನ ಹೆಂಡತಿಯಾಗಿ, ಕೇವಲ ತನ್ನ ಕಾಂಟ್ರಾಕ್ಟ್ ಹೆಂಡತಿಯಾಗಿ ಒಪ್ಕೊಳ್ಳೋಕ್ಕೂ ಯಾವುದೇ ಕಾರಣಕ್ಕೂ ಆತನ ಮನಸ್ಸು ಸಿದ್ಧ ಅಂತಾನೇ ಇಲ್ಲ. ಆತನ ಕಣ್ಣುಗಳು ಕೇವಲ ರಾಗಿಣಿಯ ಬರುವಿಕೆಗಾಗಿ ಇಡೀ ಕೋರ್ಟ್ ಗೇಟ್ ಕಡೆಗೆ ಆಶಾಭಾವನೆಯಿಂದ ನೋಡ್ತಾ ಇದ್ದವು. ಆರವ್ ಕೋರ್ಟ್ನ ಹಳೆಯ ಬೆಂಚಿನ ಮೇಲೆ ಹತಾಶನಾಗಿ ಕುಳಿತಿದ್ದ. ಭರತ್ ಅಂಕಲ್ ಪಕ್ಕದಲ್ಲಿ ನಿಂತಿದ್ದ ವಕೀಲರ ಜೊತೆ ಅತ್ಯಂತ ಗಂಭೀರವಾಗಿ ಮಾತನಾಡುತ್ತಾ, ಈಗ ಮುಹೂರ್ತದ ಸಮಯ ಮೀರುತ್ತಿರುವುದರಿಂದ ರಾಗಿಣಿಯ ಬದಲಿಗೆ ಮೋನಿಕಾಳ ಹೆಸರನ್ನು ದಯವಿಟ್ಟು ಸೇರಿಸ್ಬಿಡಿ. ಮದುವೆಯ ಪ್ರಕ್ರಿಯೆಯನ್ನು ಹೇಗೆ ಮುಂದುವರಿಸಬಹುದು ಅನ್ನುವಂತಹ ಕಾನೂನು ಸಾಧ್ಯತೆಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಅಷ್ಟೊತ್ತಿಗಾಗಲೇ ಸಮಯ ಮುಗಿಯುತ್ತಾ ಬಂದಿದ್ದರಿಂದ ರಾಗಿಣಿ ಮರಳಿ ಬರಬಹುದು ಎಂಬ ಅಲ್ಪ ಸ್ವಲ್ಪ ಭರವಸೆಯನ್ನು ಆರವ್ ಕೂಡ ಸಂಪೂರ್ಣವಾಗಿ ಕಳೆದುಕೊಂಡು ಹೋಗಿದ್ದ. ಕೊನೆಗೆ ಆತ ಏನೂ ಮಾಡದ ಪರಿಸ್ಥಿತಿಯಲ್ಲಿ ತನ್ನ ಕೈಲಿ ಏನೂ ಇಲ್ಲ ಅಂತ ಹೇಳಿ ಮೌನಕ್ಕೆ ಶರಣಾದ. ಭರತ್ ಅಂಕಲ್ ವಕೀಲರೊಂದಿಗೆ ತಲ್ಲಣಗೊಂಡು ಮಾತಾಡ್ತಿದ್ದಾಗ ಇದ್ದಕ್ಕಿದ್ದಂತೆ ಕೋರ್ಟ್ ಹಾಲ್ನ ಈ ಭಾರೀ ಗಾತ್ರದ ಬಾಗಿಲು ಯಾರೋ ಜೋರಾಗಿ ತಳ್ಳಿದ ಸದ್ದು ಕೇಳಿಸ್ತು. ಆರವ್ ನಿರಾಶೆಯಿಂದಲೇ ನಿಧಾನವಾಗಿ ತಲೆ ಎತ್ತಿ ನೋಡಿದ. ಮರುಕ್ಷಣವೇ ಆತನ ಕಣ್ಣುಗಳು ಅಚ್ಚರಿಯಿಂದ ಅರಳಿದ್ವು. ಅಲ್ಲಿ ರಾಗಿಣಿ ನಿಂತಿದ್ದಾಳೆ. ರಾಗಿಣಿಯನ್ನ ಸ್ಥಿತಿಯಲ್ಲಿ ಇದ್ದಕ್ಕಿದ್ದಂತೆ ಅಲ್ಲಿ ಕಂಡ ಭರತ್ ಅಂಕಲ್ ಮತ್ತು ವಕೀಲರು ಒಂದು ಕ್ಷಣ ಸಂಪೂರ್ಣವಾಗಿ ಆಘಾತಕ್ಕೆ ಒಳಗಾದ್ರು. ರಾಗಿಣಿಯ ಮುಖ, ಹಣೆಯ ಮೇಲೆ ಯಾವುದೋ ಮುಳ್ಳು ಕಲ್ಲು ತಗುಲಿ ಸಣ್ಣದಾಗಿ ರಕ್ತ ಒಸರುತ್ತಿತ್ತು. ಗಾಯಗಳಾಗಿದ್ವು. ಅವಳ ಮದುವೆಯ ಸರಳ ಉಡುಪು, ಕೂದಲು ಸಂಪೂರ್ಣವಾಗಿ ಧೂಳಿನಿಂದ ಅಸ್ತವ್ಯಸ್ತವಾಗಿತ್ತು. ಅವಳ ಮುಖದಲ್ಲಿ ದಣಿವು, ನೋವು, ಕಷ್ಟ ಎದ್ದು ಕಾಣ್ತಿತ್ತು. ತಾನು ನಂಬಿದ ಹುಡುಗಿ ತನ್ನನ್ನು ಕೈಬಿಟ್ಟಿಲ್ಲ ಎಂಬುದು ಖಾತರಿಯಾಗುತ್ತಿದ್ದಂತೆ ಗೊಂದಲದ ನಡುವೆಯೂ ಆರವ್ನ ಮುಖದಲ್ಲಿ ಅಪಾರವಾದ ಖುಷಿ, ಸಂತೋಷ, ನಾನು ಬದುಕ್ತೆ ಅನ್ನುವಂತಹ ಒಂದು ನೆಮ್ಮದಿ ಮೂಡ್ತು. ಆತ ತಕ್ಷಣವೇ ರಾಗಿಣಿಯ ಕಡೆಗೆ ಭಾವುಕನಾಗಿ ಓಡ್ಬಂದು ಒಂದು ಕ್ಷಣ ಆತನಿಗೆ ತನ್ನ ಸ್ವಂತ ಕಣ್ಣುಗಳನ್ನೇ ನಂಬೋಕೆ ಸಾಧ್ಯವಾಗಲಿಲ್ಲ. ಆರವ್ ರಾಗಿಣಿಯ ಹತ್ತಿರಕ್ಕೆ ಧಾವಿಸಿ ಹೆಜ್ಜೆ ಹಾಕ್ತಾ ಇದ್ದಾಗಲೇ ಕೋರ್ಟ್ ಕಾರಿಡಾರ್ನಲ್ಲಿ ಮತ್ತೊಬ್ಬರು ಹೈ ಹೀಲ್ಸ್ ಧ್ವನಿಯ ಹೆಜ್ಜೆ ಸದ್ದು ಜೋರಾಗಿ ಕೇಳಿಸ್ತು. ಆ ಹೆಜ್ಜೆ ಸದ್ದನ್ನು ಕೇಳಿದ ತಕ್ಷಣ ಭರತ್ ಅಂಕಲ್ಲು ಅಲ್ಲಿಗೆ ಯಾರು ಬರ್ತಿರ್ಬೋದು ಅನ್ನೋದನ್ನು ಮೊದಲೇ ಊಹಿಸ್ಕೊಂಡು ನಿಟ್ಟುಸಿರು ಬಿಟ್ರು. ಈಗ ಎಲ್ಲರ ಕಣ್ಣುಗಳು ಮತ್ತೊಮ್ಮೆ ನ್ಯಾಯಾಲಯದ ಪ್ರಮುಖ ಬಾಗಿಲಿನ ಮೇಲೆ ನೆಟ್ಟಿದ್ವು. ಕೆಲವೇ ಕ್ಷಣಗಳಲ್ಲಿ ಜಗಮಗಿಸುವಂತಹ ಭವ್ಯವಾದ ಮದುವೆಯ ರೇಷ್ಮೆ ಉಡುಪನ್ನು ಧರಿಸಿ ಕೈಯಲ್ಲಿ ಮದುವೆಯ ಹೂವಿನ ಹಾರವನ್ನು ಹಿಡಿದುಕೊಂಡು ಇಡೀ ಮೇವಾರ್ ಸಾಮ್ರಾಜ್ಯಕ್ಕೆ ತಾನೇ ಮಹಾರಾಣಿ ಅನ್ನೋ ಥರ ಅತ್ಯಂತ ಗರ್ವದಿಂದ ನಗುತ್ತಾ ರೆಡಿಯಾಗಿ ಮೋನಿಕಾ ನ್ಯಾಯಾಲಯದ ಒಳಗೆ ಪ್ರವೇಶವನ್ನು ಮಾಡ್ತಾ ಇದ್ಲು. ಅಯ್ಯೋ ರಾಗಿಣಿ, ಏನಾಯ್ತು ನಿನಗೆ? ಅಷ್ಟಕ್ಕೂ ಎಲ್ಲಿದ್ದೆ ನೀನು ಇಲ್ಲಿವರೆಗೂ? ಆರವ್ ರಾಗಿಣಿಯ ತೋಳುಗಳನ್ನು ಹಿಡಿದು ಆತಂಕದಿಂದ ಕೇಳಿದ್ದ. ಮದುವೆಯ ಡ್ರೆಸ್ನಲ್ಲಿ ಬಂದಿದ್ದ ಮೋನಿಕಾಳನ್ನು ಆತ ಸಂಪೂರ್ಣವಾಗಿ ಕಣ್ಣೆತ್ತಿಯೂ ನೋಡದೆ ನಿರ್ಲಕ್ಷಿಸ್ತಾನೆ. ಆದರೆ ಮೋನಿಕಾ ಮಾತ್ರ ನೇರವಾಗಿ ಬಂದು ರಾಗಿಣಿಯ ಕಣ್ಣಿಗೆ ಕಣ್ಣಿಟ್ಟು ಕಟುವಾಗಿ ನಿಂತಳು. ತನ್ನ ಕಣ್ಣೆದುರೇ ಮಹಾಪಿಶಾಚಿಯಂತೆ ನಿಂತಿದ್ದ ಮೋನಿಕಾಳನ್ನು ನೋಡಿದ ತಕ್ಷಣ ರಾಗಿಣಿಯ ಪಾದಗಳ ಕೆಳಗಿನ ನೆಲವೇ ಒಂದು ಕ್ಷಣ ದಿಢೀರನೆ ಜಾರು ಹೋಯಿತು. ಬಟ್ಟೆ ಕಟ್ಟಿ ಕತ್ತಲು ಕೋಣೆಯಲ್ಲಿ ಕೂಡು ಹಾಕಿ ಹಿಂಸೆ ಕೊಟ್ಟಿದ್ದ ರಾಗಿಣಿ ಅಲ್ಲಿಂದ ಹೇಗೆ ತಪ್ಪಿಸ್ಕೊಳ್ಳುವಲ್ಲಿ ಯಶಸ್ವಿಯಾದಳು? ಆ ಕಡಿದಾದ ದಾರಿಯಲ್ಲಿ ಓಡಿ ಇಲ್ಲಿಗೆ ಹೇಗೆ ಬಂದಳು ಎಂದು ಮೋನಿಕಾಗೆ ಈ ಕ್ಷಣನೂ ಕೂಡ ಅರ್ಥ ಆಗ್ತಾನೇ ಇಲ್ಲ. ರಾಗಿಣಿ ಮತ್ತು ಮೋನಿಕಾ ಇಬ್ಬರು ಕೂಡ ತೀವ್ರವಾದ ಕೋಪ ಮತ್ತು ದ್ವೇಷದ ಕಣ್ಣುಗಳಿಂದ ಒಬ್ಬರನ್ನೊಬ್ಬರು ತಿಂದು ಬಿಡುವ ಹಾಗೆ ದಿಟ್ಟಿಸ್ತಾ ಇದ್ದಾರೆ. ಆರವ್ ಅವರಿಬ್ಬರ ಮುಖದ ಹಾವಭಾವವನ್ನು ಹತ್ತಿರದಿಂದ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ರು. ಆತನಿಗೆ ಅಲ್ಲಿ ಏನಾಗ್ತಿದೆ ಅನ್ನೋವಂಥದ್ದು ಮಾತ್ರ ಕಿಂಚಿತ್ತು ಅರ್ಥ ಆಗ್ತಾ ಇಲ್ಲ. ರಾಗಿಣಿ ಕೂಡ ಏನು ಮಾತಾಡದೆ ಅವಳನ್ನು ದಿಟ್ಟಿಸಿ ನೋಡ್ತಾ ಇದ್ದಾಳೆ. ರಾಗಿಣಿ, ನಾನು ನಿನ್ನನ್ನೇ ಕೇಳ್ತಾ ಇರೋದು. ಇಷ್ಟು ಹೊತ್ತು ಎಲ್ಲಿದ್ದೆ, ಏನು ಮಾಡ್ತಾ ಇದ್ದೆ, ಮತ್ತು ನಿನ್ನ ಫೋನ್ ಯಾಕೆ ಸ್ವಿಚ್ ಆಫ್ ಬರ್ತಾ ಇತ್ತು? ಆರವ್ ಈ ಬಾರಿ ಸ್ವಲ್ಪ ಜೋರಾದ ಧ್ವನಿಯಲ್ಲಿ ಕಠಿಣವಾದ ಧ್ವನಿಯಲ್ಲಿ ರಾಗಿಣಿಯನ್ನು ಪ್ರಶ್ನಿಸ್ತಾನೆ.
ಆರವ್ ಇದ್ದಕ್ಕಿದ್ದಂತೆ ಫೋನ್ ಮತ್ತು ಸೀಕ್ರೆಟ್ ಬಗ್ಗೆ ಮಾತಾಡಿದ್ದನ್ನು ಕೇಳಿ ರಾಗಿಣಿಯ ಮನಸ್ಸಿನಲ್ಲಿದ್ದ ಕೋಪವು ಮರುಕ್ಷಣವೇ ತೀವ್ರ ಗಾಬರಿಯಿಂದ ಬದಲಾಯಿತು. ಇತ್ತ ಮೋನಿಕಾಳ ಮುಖದಲ್ಲಿ ಅತ್ಯಂತ ವಿಚಿತ್ರ ಹಾಗೂ ಕ್ರೂರವಾದ ನಗು ಕೂಡ ಮೂಡಿತು. ಮೋನಿಕಾಳ ಆ ಸೈತಾನನ ನಗು ರಾಗಿಣಿಯ ಇಡೀ ದೇಹವನ್ನು ಭಯದಿಂದ ನಡುಗಿಸಿಬಿಡ್ತು. ಏಕೆಂದರೆ ಮೋನಿಕಾ ತನ್ನ ಬ್ಯಾಗ್ನಿಂದ ಕದ್ದ ತನ್ನ ಫೋನನ್ನು ಇನ್ನೂ ತನ್ನ ಬಳಿಯೇ ಇಟ್ಕೊಂಡಿದ್ದಾಳೆ ಎಂಬುದು ರಾಗಿಣಿಗೆ ನಿಖರವಾಗಿ ತಿಳಿದಿತ್ತು. ಆ ಫೋನ್ನಲ್ಲಿರುವ ಒಪ್ಪಂದದ ಮದುವೆಯ ಅಗ್ರಿಮೆಂಟ್ ವಿಷಯ ಮತ್ತು ತಾಯಿಯ ಚಿಕಿತ್ಸೆಯ ಸತ್ಯವನ್ನು ಮೋನಿಕಾ ಏನಾದರೂ ತಿಳಿದುಕೊಂಡಿರಬಹುದೇ ಎಂಬ ಮಹಾ ಚಿಂತೆ ಅವಳನ್ನು ಒಳಗೊಳಗೆ ಕೊರೆಯಲು ಆರಂಭಿಸಿತು. ರಾಗಿಣಿ ಭಯದಿಂದಲೇ ಧೈರ್ಯ ತಂದುಕೊಂಡು ಆರವ್ಗೆ ಮೋನಿಕಾಳ ಅಸಲಿ ಮುಖವಾಡವನ್ನು ಬಿಚ್ಚಿಡಬೇಕು ಅಂತ ಏನೋ ಹೇಳೋಕೆ ಮುಂದಾದ್ಲು. ಆದರೆ ಅವಳು ಬಾಯಿ ತೆರೆಯುವಷ್ಟರಲ್ಲೇ ಮೋನಿಕಾ ಇದ್ದಕ್ಕಿದ್ದಂತೆ ಚಾಣಾಕ್ಷತನದಿಂದ ಮುಂದಕ್ಕೆ ಬಂದು ಉದ್ದೇಶಪೂರ್ವಕವಾಗಿ ಆರವನ ಮೈ ಮೇಲೆ ಜೋರಾಗಿ ಡಿಕ್ಕಿ ಹೊಡೆದಳು. ಆ ರಭಸಕ್ಕೆ ಆ ಕೈಯಲ್ಲಿದ್ದ ಆತನ ದುಬಾರಿ ಐಫೋನ್ ತಕ್ಷಣವೇ ತಪ್ಪಿ ಕೆಳಗೆ ಬಿತ್ತು. ಆರವ್ ತೀವ್ರ ಕೋಪದಿಂದ ಮೋನಿಕಾಳನ್ನು ಕಣ್ಣುಗಳಿಂದಲೇ ಸುಟ್ಟು ಬಿಡುವಂತೆ ದಿಟ್ಟಿಸಿ ಕೆಳಗೆ ಬಿದ್ದ ತನ್ನ ಫೋನ್ ತೆಗೆದುಕೊಳ್ಳಲು ಕೆಳಗೆ ಬಾಗ್ತಾನೆ. ಅದೇ ಸರಿಯಾದ ಅವಕಾಶವನ್ನು ಬಳಸಿಕೊಂಡ ಮೋನಿಕಾ ಆರವ್ ಕೆಳಗೆ ಬಾಗಿದ ತಕ್ಷಣ ಆ ಒಂದು ಕ್ಷಣದಲ್ಲಿ ರಾಗಿಣಿಯ ಹತ್ತಿರ ಬಂದು ಯಾರಿಗೂ ಕೇಳಿಸದಂತೆ ಅತ್ಯಂತ ಕಟುವಾದ ಧ್ವನಿಯಲ್ಲಿ ಬೆದರಿಸೋಕೆ ಶುರು ಮಾಡ್ತಾಳೆ. ನಿನ್ನ ಫೋನ್ಗೆ ಆ ಆಸ್ಪತ್ರೆಯ ಡಾಕ್ಟರ್ ಇದ್ದಾರಲ್ಲ, ಅವರು ಪದೇ ಪದೇ ಕರೆ ಮಾಡ್ತಾನೆ ಇದ್ದಾರೆ ರಾಗಿಣಿ. ನಿನ್ನ ತಾಯಿಯ ಉಸಿರಾಟ ನಿಲ್ಲುವ ಮುನ್ನ ಮೌನವಾಗಿ ಇಲ್ಲಿಂದ ಹೊರಟು ಹೋಗು. ಇಲ್ಲದಿದ್ದರೆ ರಾಗಿಣಿ, ನೀನು ಬಾಯಿ ಬಿಟ್ಟು ಏನಾದರೂ ಹೇಳ್ತೀಯೋ ಇಲ್ವೋ? ಅಷ್ಟಕ್ಕೂ ಏನಾಯಿತು ನಿನ್ನ ಮುಖಕ್ಕೆ? ಕೆಳಗಿನಿಂದ ಫೋನ್ ಎತ್ಕೊಂಡು ತಕ್ಷಣವೇ ಎದ್ದು ನಿಂತ ಆರವ್ ಮತ್ತಷ್ಟು ಕಠಿಣ ಮತ್ತು ಗಂಭೀರ ಸ್ವರದಲ್ಲಿ ರಾಗಿಣಿಯನ್ನು ಎದುರಿಸುವಂತೆ ಕೇಳ್ತಾ ಇದ್ದಾನೆ. ಅವನಿಗೆ ತುಂಬ ಟೆನ್ಷನ್ ಆಗಿದೆ. ಹೌದು ಆರವ್, ಬರುವಾಗ ರಸ್ತೆಯಲ್ಲಿ ನನಗೊಂದು ಸಣ್ಣ ಆಕ್ಸಿಡೆಂಟ್ ಆಯಿತು. ಅದಕ್ಕಾಗಿ ನಾನು ಕೋರ್ಟ್ಗೆ ಬರಲು ಇಷ್ಟೊಂದು ತಡವಾಯಿತು. ರಾಗಿಣಿ ತನ್ನ ಒಳಗಿನ ಆತಂಕವನ್ನು ನೋವನ್ನು ಬಚ್ಚಿಟ್ಕೊಂಡು ಉದ್ರಿಕ್ತ ಧ್ವನಿಯಲ್ಲಿ ಉತ್ತರಿಸಿದ್ಲು. ಇದನ್ನು ಕೇಳಿದ ತಕ್ಷಣ ಮೋನಿಕಾಳ ಮುಖದಲ್ಲಿ ತಾನು ಅಂದುಕೊಂಡಿದ್ದೇ ಆಯಿತು ಎಂಬ ವಿಜಯೋತ್ಸವದ ಕ್ರೂರ ನಗು ಅರಳಿತು. ಆದರೆ ಅವಳ ಕಪಟ ಮನಸ್ಸಿನಲ್ಲಿ ಇನ್ನೂ ಒಂದು ಬಗೆಹರಿಯದೆ ಎಕ್ಸ್ಟ್ರಾ ಪ್ರಶ್ನೆ ಎನ್ನುವುದು ಕಾಡ್ತಾನೆ ಇತ್ತು. ಅಲ್ಲಿ ತನ್ನ ಆ ರೌಡಿಯಂತಿರುವಂತಹ ದಷ್ಟಪುಷ್ಟ ಡ್ರೈವರ್ಗಳು ಕಾವಲಿಗಿದ್ರು, ಕೈಕಾಲು ಕಟ್ಟಿದ್ರು. ಆ ಅನಾಥ ಹುಡುಗಿ ಈ ಕತ್ತಲು ಕೋಣೆಯಿಂದ ತನ್ನನ್ನು ತಾನು ಹೇಗೆ ಬಿಡಿಸ್ಕೊಂಡು ಇಲ್ಲಿವರೆಗೂ ತಪ್ಪಿಸ್ಕೊಂಡು ಬರುವಲ್ಲಿ ಯಶಸ್ವಿಯಾಗೋಕ್ಕೆ ಸಾಧ್ಯ? ಆಕ್ಸಿಡೆಂಟಾ? ಹೇಗೆ? ಎಲ್ಲಿ? ಹೇಗಾಯಿತು? ಮತ್ತು ನೀನು ಫೋನ್ ಯಾಕೆ ಸ್ವಿಚ್ ಆಫ್ ಬರ್ತಾ ಇದೆ? ಯಾರು ನಿನಗೆ ಸಹಾಯ ಮಾಡಲಿಲ್ವೇ? ಅಥವಾ ರಾಗಿಣಿ, ಏನಾಯ್ತು ನಿನಗೆ? ಆರವ್ ರಾಗಿಣಿಯ ಗಾಯಗಳನ್ನು ನೋಡುತ್ತಾ ತನ್ನ ಹುಬ್ಬುಗಳನ್ನು ಸಂಪೂರ್ಣವಾಗಿ ಸುಕ್ಕುಗಟ್ಟುತ್ತಾ ಆತಂಕದಿಂದಲೇ ಪ್ರಶ್ನೆಗಳ ಸುರಿಮಳೆಯನ್ನು ಗೇಯಕ್ಕೆ ಶುರು ಮಾಡ್ತಾನೆ. ಹೌದು, ಅದು ಕೇವಲ ಒಂದು ಸಣ್ಣ ಆಘಾತ ಅಷ್ಟೇ. ಹೆಚ್ಚೇನು ತೊಂದರೆ ಆಗಿಲ್ಲ ಬಿಡಿ. ಆ ರಭಸಕ್ಕೆ ನಾನು ರಸ್ತೆಯ ಬದಿಗೆ ಬಿದ್ದೆ ಮತ್ತು ನನ್ನ ಬ್ಯಾಗ್ನಲ್ಲಿದ್ದ ಆ ಫೋನ್ ಸಂಪೂರ್ಣವಾಗಿ ನುಜ್ಜುಗುಜ್ಜಾಗಿ ಹಾಳಾಗಿ ಹೋಗಿದೆ. ರಾಗಿಣಿ ಸುಳ್ಳು ಹೇಳುತ್ತಲೇ ಮೋನಿಕಾಳನ್ನು ಕಣ್ಣಿನ ಕೋನದಿಂದಲೇ ಓರೆಯಾಗಿ ತೀಕ್ಷ್ಣವಾಗಿ ನೋಡುತ್ತಾ ಉತ್ತರವನ್ನು ಮಾಡ್ತಾ ಇದ್ದಾಳೆ. ಪಾಪ, ಈ ಮದುವೆ ನಡೆಯುತ್ತೋ ನಡೆಯಲ್ವೋ ಅದು ಕೂಡ ಗೊತ್ತಿಲ್ಲ. ಮೋನಿಕಾ ತನ್ನ ಮದುವೆಯ ಉಡುಪಿನಲ್ಲಿ ಗರ್ವದ ನಗು ನಗುತ್ತಾ ಅಲ್ಲೇ ನಿಂತ್ಕೊತಾ ಎಲ್ಲವನ್ನ ನೋಡ್ತಾ ಇದ್ದಾಳೆ. ಆದರೆ ಆಕೆಗೆ ಒಳಗೊಳಗೆ ಒಂದು ಗೊಂದಲ ಶುರುವಾಗಿತ್ತು. ಈ ಹುಡುಗಿ ತನ್ನ ತಾಯಿಯ ಆಸ್ಪತ್ರೆ ವಿಷಯದ ಸಣ್ಣ ಬೆದರಿಕೆಗೆ ಯಾಕೆ ಇಷ್ಟೊಂದು ಸುಳ್ಳು ಹೇಳ್ತಾ ಇದ್ದಾಳೆ? ಅಂಥದ್ದೇನಾದರೂ ಇದರಲ್ಲಿ ಅಡಗಿದೆಯಾ? ಅದಕ್ಕೆ ಖಂಡಿತ ಬೇರೇನೋ ಬಲವಾದ ರಹಸ್ಯ ಕಾರಣವಿರಬೇಕು ಎಂದು ಅವಳು ತಲೆಯಲ್ಲಿ ಲೆಕ್ಕಾಚಾರ ಹಾಕೋಕೆ ಶುರು ಮಾಡಿದ್ಲು. ಆರವ್ ಸಮಯ ಮೀರ್ತಿದೆ, ಬೇಗ ಒಳಗೆ ನಡಿ. ಅಷ್ಟರಲ್ಲೇ ಭರತ್ ಅಂಕಲ್ ಅವರಿಗೆ ರಿಜಿಸ್ಟ್ರೇಷನ್ ಕೋರ್ಟ್ ರೂಮ್ ಒಳಗೆ ಹೋಗುವಂತೆ ಕೈಯಿಂದ ಸನ್ನೆ ಕೂಡ ಮಾಡ್ತಾರೆ. ಅದನ್ನು ಕೇಳಿಸ್ಕೊಳ್ತಿರೋ ತಕ್ಷಣ ಮೋನಿಕಾ ತನ್ನ ಮುಖದಲ್ಲಿ ಕೃತಕವಾದ ಮುಗುಳ್ನಗೆಯನ್ನು ಬರಮಾಡಿಕೊಂಡು ವಿಜೇತೆಯಂತೆ ಆರವ್ ಜೊತೆ ಒಳಗೆ ಹೋಗಲು ಹೆಜ್ಜೆ ಹಾಕಿದ್ಲು. ಆದರೆ ಆರವ್ ಹೇಳಬೇಕಲ್ಲ, ಅವನು ಮಾತ್ರ ಅವಳಿಗೂ ತನಗೂ ಸಂಬಂಧ ಇಲ್ಲ, ಅವಳ ಅಸ್ತಿತ್ವವನ್ನೇ ಸಂಪೂರ್ಣವಾಗಿ ನಿರ್ಲಕ್ಷಿಸಿ ನೇರವಾಗಿ ರಾಗಿಣಿಯ ಕೈಯನ್ನು ಹಿಡಿದ. ಬಾ ರಾಗಿಣಿ, ಬೇಗ ನಡಿ, ಕೋರ್ಟ್ ಮುಹೂರ್ತ ಮುಗಿಯೋ ಸಮಯ ಹತ್ತಿರ ಬರ್ತಾ ಇದೆಯಂತೆ ಅಂತ ಹೇಳ್ತಾನೆ. ಆರವು ತನ್ನನ್ನು ಬಿಟ್ಟು ಆ ಬಡ ಹುಡುಗಿಯ ಕೈಯನ್ನು ಹಿಡಿದು ಒಳಗೆ ಕರೆಯೋದನ್ನು ಕೇಳಿದ ತಕ್ಷಣ ಮೋನಿಕಾಳ ಇಡೀ ಮುಖ ಕ್ಷಣಾರ್ಧದಲ್ಲೇ ಕಳೆಗುಂದಿ ಕಪ್ಪಿಟ್ಟಿತ್ತು. ಅವಳು ಅಪಾರವಾದ ಕೋಪ ಮತ್ತು ಆಕ್ರೋಶದ ನೋಟದಿಂದ ಅವರಿಬ್ಬರತ್ತ ಜ್ವಾಲಾಮುಖಿಯಂತೆ ನೋಡ್ತಾ ಇದ್ದಾಳೆ. ಮದುವೆಯ ಭವ್ಯ ಉಡುಪಿನಲ್ಲಿ ದೇವತೆಯಂತೆ ಮಿಂಚಬೇಕಾಗಿದ್ದ ಮೋನಿಕಾಳ ಕಣ್ಣುಗಳು ಅಪಮಾನದ ಒಳಬೇಕೆಯಿಂದ ಕೆಂಪಾಗಿದ್ವು.
ಅಷ್ಟರಲ್ಲೇ ರಾಗಿಣಿ ಅವಳ ಮುಖ ನೋಡುತ್ತಾ ವಿಜಯದ ನಗು ನಗುತ್ತಾ ಧೈರ್ಯವಾಗಿ ಮುಂದೆ ಬಂದು ಮೋನಿಕಾ ತನಗಾಗಿ ಎಂದು ತಂದಿದ್ದ ಆ ಮದುವೆಯ ರೇಷ್ಮೆ ಹಾರವನ್ನು ಅವಳ ಕೈಯಿಂದಲೇ ಒಂದೇ ಏಟಿಗೆ ರಭಸದಿಂದ ಕಸಿದುಕೊಂಡ್ಳು. ಮೋನಿಕಾ ತನ್ನ ಕಣ್ಣು ತೆಗೆಯುವಷ್ಟರಲ್ಲೇ ಆ ರಾಗಿಣಿ ಮತ್ತು ಆರವ್ ಅತ್ಯಂತ ಸಡಗರದಿಂದ ನ್ಯಾಯಾಲಯದ ಮುಖ್ಯ ಕೊಠಡಿಯೊಳಗೆ ಪ್ರವೇಶಿಸುವುದನ್ನು ಕೇವಲ ಒಬ್ಬ ಮೂಕ ಪ್ರೇಕ್ಷಕಳಂತೆ ಹಲ್ಲು ಕಡಿಯುತ್ತಾ ತಾನೇನು ಮಾಡಲಾರದೆ ನಿಂತು ನೋಡಲೇಬೇಕಾಯಿತು. ಅವಳಿಗೆ ಈಗ ಆ ಜಾಗದಲ್ಲಿ ರಾಗಿಣಿಗೆ ತಕ್ಷಣವೇ ಏನು ಮಾಡೋಕ್ಕೆ ಸಾಧ್ಯವಿರಲಿಲ್ಲ ಅಥವಾ ಅವಳಿಗೇನು ಹೇಳೋಕ್ಕೂ ಆಗ್ತಾ ಇರಲಿಲ್ಲ. ಆದರೆ ತನ್ನ ಇಡೀ ಬದುಕಿನಲ್ಲಿ ಎಂದೂ ಅನುಭವಿಸಿದ ಈ ಭೀಕರ ಅವಮಾನಕ್ಕೆ ಇಂಚಿಂಚು ಸೇಡು ತೀರಿಸಿಕೊಳ್ಳಲೇಬೇಕು ಎಂದು ಅವಳ ಸೈಕೋ ಮನಸ್ಸು ಆ ಕ್ಷಣದಲ್ಲಿ ಭೀಕರ ದೃಢ ನಿಶ್ಚಯವನ್ನು ಮಾಡಿಕೊಳ್ತು. ಮೋನಿಕಾ, ಒಂದು ನಿಮಿಷ ಕೇಳು. ಮೋನಿಕಾ ಅಲ್ಲಿಂದ ರೊಚ್ಚಿಗೆದ್ದು ಹೊರಡಲು ತಿರುಗಿದಾಗ ಭರತ್ ಅಂಕಲ್ ಪರಿಸ್ಥಿತಿಯನ್ನು ತಿಳಿಗೊಳಿಸಲು ಅವಳನ್ನು ಇಂದಿನಿಂದ ಕರೆದು ಏನೋ ಸಮಾಧಾನದ ಮಾತನ್ನು ಹೇಳಲು ಪ್ರಯತ್ನಿಸ್ತಾ ಇದ್ರು. ಸಾಕು, ನಿಲ್ಲಿಸಿ ನಿಮ್ಮ ನಾಟಕವನ್ನು. ಮೋನಿಕಾ ಮಾತ್ರ ಸಿಂಹಿಣಿಯಂತೆ ಆಗ್ರಹಿಸಿದಳು. ಜಂಗುಳಿಯಲ್ಲಿ ಹಿಂದೆ ತಿರುಗಿ ಭರತ್ ಅಂಕಲ್ ಕಡೆಗೆ ದ್ವೇಷದಿಂದ ನೋಡುತ್ತಾ ಕಿರುಚಾಡಕ್ಕೆ ಶುರು ಮಾಡಿದ್ದು. ನನಗೆ ನಿಮ್ಮ ಯಾವ ಮಾತು, ಯಾವ ವಿವರಣೆಯೂ ನನಗೆ ಬೇಕಾಗಿಲ್ಲ ಭರತ್ಜಿ. ಈಗ ನಾನು ಹೇಳುವುದನ್ನು ನೀವು ತಲೆಯಲ್ಲಿ ಇಟ್ಕೊಳ್ಳಿ, ಅಚ್ಚೊತ್ತಿ ನೆನಪಿಟ್ಕೋಬೇಕು. ಈ ಮೋನಿಕಾಳ ಕೆಣಕಿದ್ದ ಯಾರನ್ನು ಕೂಡ ನಾನು ಇವತ್ತಿನವರೆಗೂ ಜೀವಂತವಾಗಿ ಬಿಟ್ಟಿಲ್ಲ, ಬಿಡೋದೂ ಇಲ್ಲ. ಈ ಇಡೀ ಮೇವರ್ ಕುಟುಂಬವನ್ನು ನಾನು ಬೀದಿಗೆ ತರದಿದ್ರೆ ನನ್ನ ಹೆಸರು ಮೋನಿಕಾನೇ ಅಲ್ಲ. ಮೋನಿಕಾ ಭರತ್ ಅಂಕಲ್ಗೆ ಬೆರಳು ತೋರಿಸಿ ಈ ಭೀಕರ ಶಪಥವನ್ನು ಮಾಡಿ ತಕ್ಷಣವೇ ಅಲ್ಲಿಂದ ಬಿರುಗಾಳಿಯಂತೆ ಹೊರಟು ಹೋದ್ಲು. ಈ ಕಡೆ ಒಂದು ದೃಶ್ಯ ಬದಲಾವಣೆ ಆಗುತ್ತೆ. ಮೋನಿಕಾ ತನ್ನ ರಹಸ್ಯ ರೂಮ್ನಲ್ಲಿ ಇದ್ದಾಳೆ. ಚಟಕ್ ಧಬಾಲ್. ಆ ಮುಚ್ಚಿದ ಕತ್ತಲ ಕೋಣೆಯ ತುಂಬ ಯಾರೋ ನರಕದಂತೆ ಒಡೆಯುತ್ತಿರುವ ಭೀಕರ ಸದ್ದು ಪ್ರತಿಧ್ವನಿಸುತ್ತಿತ್ತು. ಆ ಭೀಕರವಾದ ಸದ್ದು ಸತತವಾಗಿ ಪ್ರತಿಧ್ವನಿಸ್ತಾನೆ ಇತ್ತು. ಈ ಬಾರಿ ಹೊಡೆತಕ್ಕೆ, ರಭಸಕ್ಕೆ ಕುರ್ಚಿ ಹಗ್ಗಗಳಿಂದ ಗಟ್ಟಿಯಾಗಿ ಬಿಗಿಯಲ್ಪಟ್ಟಿದ್ದ ಆ ವ್ಯಕ್ತಿ ತಡೆಯಲಾರದೆ ಕುರ್ಚಿಯ ಸಮೇತ ನೆಲಕ್ಕೆ ದಪ್ಪನೆ ಉರುಳಿ ಬಿದ್ದ. ರಾಸ್ಕಲ್, ನಾನು ನಿನಗೆ ಕೇವಲ ಒಂದು ಸಣ್ಣ ಕೆಲಸ ಕೊಟ್ಟಿದ್ದೆ. ನಿನಗೆ ಆ ಒಂದು ಈಸಿ ಕೆಲಸವನ್ನು ಕೂಡ ಸರಿಯಾಗಿ ಮಾಡೋಕ್ಕೆ ಸಾಧ್ಯವಾಗಲಿಲ್ವಾ ಸೂರಜ್? ಒಬ್ಬಳು ಅನಾಥ ಬಡ ಹುಡುಗಿಯನ್ನು ನಿನ್ನಿಂದ ನಿಭಾಯಿಸೋಕೆ ಸಾಧ್ಯ ಆಗಲಿಲ್ವಾ? ಮೋನಿಕಾ ಹುಚ್ಚಿಯಂತೆ ಜೋರಾಗಿ ಕೂಗಾಡುತ್ತಾ ನಂತರ ನೆಲದ ಮೇಲೆ ಬಿದ್ದು ನೋವಿನಿಂದ ನರಳುತ್ತಿದ್ದ ತನ್ನ ಡ್ರೈವರನ್ನು ಹೊಟ್ಟೆಗೆ, ಎದೆಗೆ ತನ್ನ ಹೈ ಹೀಲ್ಸ್ ಕಾಲಿನಿಂದ ಕ್ರೂರವಾಗಿ ಒದ್ದೆಯೋಕೆ ಪ್ರಾರಂಭಿಸ್ತಾಳೆ. ಒಬ್ಬ ಹುಡುಗಿನ ನಿಭಾಯಿಸೋಕ್ಕಾಗಲಿಲ್ಲ ನಿನ್ನಿಂದ. ನನ್ನ ಇಡೀ ಪ್ಲ್ಯಾನ್ನ ಧೂಳಿಪಟ ಮಾಡಿದ್ಯಲ್ಲೋ. ಇನ್ಮೇಲೆ ನೀನು ಬದುಕಿದ್ದು ವೇಸ್ಟು. ಮಾತನಾಡೋ ಕತ್ತೆ. ಇದೆಲ್ಲ ಹೇಗೋ ಆಯಿತು? ಮೋನಿಕಾ ಈ ಮಾತುಗಳನ್ನು ಆಕ್ರೋಶದಿಂದ ಚೀರುತ್ತಾ ಹೇಳಿದಾಗಲೇ ಅವಳ ಇಡೀ ಕೋಪವನ್ನು ಆ ಡ್ರೈವರ್ ಮೇಲೆ ತೀರಿಸಿಕೊಳ್ಳುವಂತೆ ಕ್ರೂರ ಸೈತಾನನಂತೆ ಒದಿತಾನೇ ಇದ್ಲು. ಅವನಿಗೆ ಹಿಂಸೆ ಕೊಡೋಕ್ಕೆ ಶುರು ಮಾಡಿದ್ಲು. ಆ ಒಂದು ಕೋಣೆ ಪೂರ್ತಿ ರಕ್ತ ಮತ್ತು ನೋವಿನ ಕಿರುಚಾಟದಿಂದ ತುಂಬಿಹೋಯಿತು. ಅಮ್ಮ, ಬಿಟ್ಟು ಬಿಡಿ ಮೇಡಮ್, ಸತ್ತು ಹೋಗ್ತೀನಿ, ದಯವಿಟ್ಟು ಕ್ಷಮಿಸಿ. ಆ ಕಟುಕ ಚಾಲಕ ನೋವಿನಿಂದ ತಡೆಯಲಾರದೆ ರಕ್ತ ಕಾರುತ್ತಾ ಕತ್ತಲ ಕೋಣೆಯಲ್ಲಿ ಕಿರುಚಾಡ್ತಾ ಇದ್ದಾನೆ. ಆ ಮೋನಿಕಾ ಸತತವಾಗಿ ಒದ್ದು ಸುಸ್ತಾಗಿ ಅವಳಿಗೆ ಉಸಿರುಗಟ್ಟುತ್ತಾ ನೆಲದ ಮೇಲೆ ಕುಳಿತುಕೊಂಡ್ಬಿಟ್ಲು. ಅವಳ ಕಣ್ಣುಗಳಲ್ಲಿ ರಕ್ತ ಪಿಪಾಸು ಮೃಗದಂತಹ ಕ್ರೌರ್ಯ ಇತ್ತು. ಅವಳು ರೊಚ್ಚಿಗೆದ್ದು ಆ ಚಾಲಕನ ಶರ್ಟ್ ಕಾಲರನ್ನು ಗಟ್ಟಿಯಾಗಿ ಹಿಡಿದು ತನ್ನ ಕಡೆಗೆ ಎಳೆದು ನನ್ನ ಕಣ್ಣಿಗೆ ಮಣ್ಣೆರಚಿ ಅಷ್ಟು ಹಗ್ಗದಿಂದ ಬಿಗಿದಿದ್ದ ಆ ಬಡ ಹುಡುಗಿ ನಿನ್ನ ಕಾವಲನ್ನು ಮೀರಿ ಹೆಂಗೋ ಓಡಿ ಹೋದ್ಲು? ಮರ್ಯಾದೆಯಿಂದ ಅಸಲಿ ಸತ್ಯವನ್ನು ಹೇಳು, ಇಲ್ಲದಿದ್ದರೆ ನಿನ್ನನ್ನು ಇಲ್ಲೇ ಹೂತು ಹಾಕ್ತೀನಿ ಅಂತ ಹೇಳಿದ್ಲು. ಕತೆ ಮುಂದುವರಿಯುತ್ತೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ